ಸುಮಾರು ಒಂದು 25 ವರ್ಷಗಳಿಂದ ಜಾಸ್ತಿ ಕಷ್ಟ ಐತಿ ಈ ರೋಡಿನ ಸಮಸ್ಯೆ. ಗಾಡಿಗಳು ಬಿದ್ದೋಗಿರೋದು, ಮಳೆ ಬಂದಾಗ ನೀರಲ್ಲಿ ಕೊಚ್ಕೊಂಡು ಹೋಗತಕ್ಕಂಥ ವ್ಯವಸ್ಥೆ ಈ ಥರ ಚಾಚಿ ಅಧ್ವಾನ ಆಗಿತ್ತು. ಆದ್ದರಿಂದ ಇದೇ ಉದಗಿನರಪನಹಳ್ಳಿ ಗ್ರಾಮಕ್ಕೆ ರಸ್ತೆ ಆದಾಗ ಪೂಜೆ ಗುದ್ದಲ ಪೂಜೆಗೆ ಬಂದಾಗ ಸಾಹೇಬ್ರನ್ನ ನಾವು ಕೇಳಿದಾಗ ಸಿದ್ದಗಾನಹಳ್ಳಿ ಗ್ರಾಮಕ್ಕೆ ರಸ್ತೆ ಹಾಕ್ಸಿ ಮತ್ತೆ ಇಲ್ಲಿ ಎಂಟ್ರಿ ಕೊಡ್ತೀನಿ ಅಂತ ಹೇಳಿದ್ರು. ಅವರ ಮಾತನ್ನು ಉಳಿಸ್ಕೊಂಡಿದ್ದಾರೆ. ಅದೇ ರೀತಿ ಇಲ್ಲಿ ಸಂದರ್ಶನಕ್ಕಾಗಿ ಬಂದಾಗ ಸರ್ ಊರಲ್ಲಿ ಬಸ್ಸಿನ ಅಭಾವ ಇದೆ, ಸುಮಾರು 1.5-2 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಹುಡುಗರು, ಸುಮಾರು ಒಂದು 10-12 ಜನ ಕಾಲೇಜ್ಗೆ ಹೋಗೋ ಹುಡುಗರು ಅಲ್ಲಿ ನಡ್ಕೊಂಡು ಹೋಗಿ ಬಸ್ ಸಿಗ್ತಾ ಇಲ್ಲ, ಈ ಥರ ತಾಪತ್ರೆ ಆಗಿದೆ ಸರ್ ಅಂತ ಕೇಳಿದ್ವಿ. ಆ ಥರ ಕೇಳಿದಾಗ ಆಯ್ತು ರೀ ಅಂತ ಹೇಳ್ಬಿಟ್ಟು ಅದೇ ತಕ್ಷಣ ಡಿಪೋ ಮ್ಯಾನೇಜರ್ಗೆ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಫೋನ್ ಮಾಡಿ ಸಾಯಂಕಾಲ 5:45 ಅಷ್ಟೊತ್ತಿಗೆ ಸಿದ್ದಗಾನಹಳ್ಳಿ ಗ್ರಾಮಕ್ಕೆ ಇದು ಬಸ್ ಕಳಿಸ್ಕೊಟ್ಟಿದ್ದಾರೆ. ಸ್ಕೂಲ್ ಹುಡುಗರು ಯಾವ ಸಮಸ್ಯೆ ಇಲ್ಲದೆ ಹೋಗಿ ಬರ್ತಾ ಇದ್ದಾರೆ. ಅದೇ ರೀತಿ 25 ವರ್ಷದಿಂದ ಈ ರಸ್ತೆಯನ್ನು ಯಾರೂ ಕೂಡ ಇದರ ಬಗ್ಗೆ ಗಮನ ಕೊಡದೆ ಕಟ್ಟಿತ್ತು. ಅದನ್ನು ಮನಗಣಿಸಿ ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ ಸಾಹೇಬರು. ಇಂಥವರು ಪ್ರತಿನಿಧಿ ಮತ್ತೊಮ್ಮೆ ಗೆದ್ದು ಬರಬೇಕು, ಮಿನಿಸ್ಟ್ರ್ ಆಗಬೇಕು ಅನ್ನೋದು ನಮ್ಮ ಆಸೆ ಇದೆ. ಅದೇ ಅಲ್ಲದೆ ಪ್ರತಿಯೊಬ್ಬರು ಯಾವುದೇ ಜಾತಿ ಮತ ಭೇದವಿಲ್ಲದೆ ಪ್ರತಿಯೊಬ್ಬರಿಗೂ ಕೂಡ ಹತ್ತಿರವಾಗಿ ಮಾತಾಡ್ತಾರೆ.